ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸೋಮವಾರ ದೀಪಾವಳಿ ಹಬ್ಬದ ದಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಜೀವನ್ಗೆ ಆಫೀಸ್ ಇತ್ತು. ಅವರು ಆಫೀಸ್ಗೆ ಹೋದ ನಂತರ ನಾನು ಕೂಡ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಒಂದು ಸ್ವಲ್ಪ ಮನೆಯಲ್ಲಿ ಜಾಸ್ತಿ ಕೆಲಸನೇ ಇರುತ್ತೆ. ಒಂದು ಸ್ವಲ್ಪ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು. ಮುಂಚೆನೇ ಎಲ್ಲ ಮಾಡ್ಕೊಂಡಿದ್ದಿದ್ರೆ ನನಗೆ ಇವತ್ತಿನ ದಿನ ಏನೋ ಅಷ್ಟಾಗಿ ಕೆಲಸ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಇವತ್ತೊಂದು ಸ್ವಲ್ಪ ಎಲ್ಲನೂ ಡಸ್ಟಿಂಗ್ ಮಾಡಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಲ್ವಾ ಹಬ್ಬಕ್ಕೆ ಅಂತ. ಸೊ ಇವತ್ತೇ ಎಲ್ಲಾನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಜೀವನ್ಗೆ ರಜೆ ಇದ್ದಿದ್ದರೆ ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಇವತ್ತು ಅವ್ರಿಗೂ ಕೂಡ ಆಫೀಸ್ ಇತ್ತು. ವೆಡ್ನಸ್ಡೇ ಒಂದೇ ದಿನ ಅವರಿಗೆ ರಜೆ ಇದ್ದಿದ್ದು. ಹಾಗಾಗಿ ನನಗೇನು ಮನೆಯಲ್ಲಿ ಕೆಲಸ ಇದೆ, ಮನೆ ಕ್ಲೀನಿಂಗ್ದಾಗಿರ್ಬೋದು, ಡಸ್ಟಿಂಗ್ದಾಗಿರ್ಬೋದು, ಅದನ್ನೆಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬೆಳಗ್ಗೆ ಎದ್ಬಿಟ್ಟು ಬಂದು ಆಮೇಲೆ ಮೇಯ್ನಾಗಿ ಫಸ್ಟ್ ನಾನು ಕಿಟಕಿನ ಓಪನ್ ಮಾಡಿಬಿಡ್ತೀನಿ. ಅದೇನೋ ನೈಟೆಲ್ಲ ಕಿಟಕಿ ಕ್ಲೋಸ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಫ್ರೆಶ್ ಏರ್ ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಂದಿದ್ದ ತಕ್ಷಣ ಫಸ್ಟ್ ಕೆಲಸ ನಾನು ಮಾಡೋದೇ ಎಲ್ಲ ಕಿಟಕಿಗಳನ್ನೂ ಓಪನ್ ಮಾಡೋದು. ಸೊ ಓಪನ್ ಮಾಡಿದಾದಮೇಲೆ ಇವಾಗ ಹಿಂದಿನ ದಿನ ಪಾತ್ರೆ ಎಲ್ಲ ಏನು ವಾಶ್ ಮಾಡಿ ಇಟ್ಟಿದ್ದೆ ಅದನ್ನೆಲ್ಲನೂ ಕೂಡ ಜೋಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಡಬ್ಬಗಳನ್ನೆಲ್ಲ ವಾಶ್ ಮಾಡಿದ್ದೆ. ಯಾವುದೆಲ್ಲ ಬೇಡ ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ತೆಗೆದಿಡ್ತಾ ಇದ್ದೀನಿ. ಇನ್ನು ತುಂಬ ಜನ ಕೇಳ್ತಾಯಿದ್ರಿ ಹೋಮ್ ಟೂರ್ ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಸದ್ಯದಲ್ಲೇ ನಾನು ಹೋಮ್ ಟೂರ್ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಿಂದಿನ ದಿನ ಏನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಎಲ್ಲನೂ ಕೂಡ ಜೋಡಿಸಿದ್ದಾಯಿತು. ಇನ್ನು ಬೆಳಗ್ಗೆ ನನಗೊಂದು ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿರುತ್ತೆ. ಹಾಗಾಗಿ ಫಸ್ಟು ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಎಲ್ಲನೂ ಒರೆಸಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಏನು ಹಿಂದಿನ ದಿನ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಲ್ವ ಅದನ್ನೆಲ್ಲನೂ ಎತ್ತಿಟ್ಕೊಂಡು ಅದಾದಮೇಲೆ ನಾನು ಹಾಲು ಬಿಸಿ ಮಾಡಿಬಿಟ್ಟು ಒಂದು ಗ್ಲಾಸ್ ಹಾಲನ್ನ ಕುಡಿತೀನಿ. ಅಷ್ಟೊತ್ತಿಗೆ ಅಪ್ಪು ಕೂಡ ಎದ್ದು ಬರ್ತಾನೆ. ನಾನು ಅಪ್ಪು ಇನ್ನೂ ಲೇಟಾಗಿ ಎದ್ದೇಳೋದು ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ನೋಡಿದ್ರೆ ಅಪ್ಪನೂ ಕೂಡ ಬಂದ. ಸರಿ ಅವನಿಗೂ ಕೂಡ ಹಾಲು ಬಿಸಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅವನಿಗೂ ಕೂಡ ಒಂದು ಗ್ಲಾಸ್ ಹಾಲನ್ನ ಬಿಸಿ ಮಾಡಿಕೊಡ್ತೀನಿ. ಇವತ್ತು ನಾಳೆ ನಾಡಿದ್ದು 3 ದಿನವೂ ಕೂಡ ಅವನಿಗೂ ರಜೆ ಇರುತ್ತೆ. ಸೊ ಹಾಗಾಗಿ ಅವನು ಕೂಡ ಮನೆಯಲ್ಲಿ ಆರಾಮಾಗಿ ನನ್ನ ಜೊತೆ ಎಂಜಾಯ್ ಮಾಡ್ತಾನೆ ಅಂತ ಹೇಳ್ಬೋದು. ನನಗೆ ನನ್ನ ಮಗ ಮನೆಯಲ್ಲಿದ್ದರೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಅವನೇನು ಜಾಸ್ತಿ ತರಲೆ ಕೆಲಸ ಮಾಡಲ್ಲ. ನನ್ನೊಟ್ಟಿಗಿರೋವಾಗ ಅವ್ರ ಪಪ್ಪ ಇದ್ದಾಗ ಒಂದು ಸ್ವಲ್ಪ ಜಾಸ್ತಿ ಅಲ್ಲಿ ಇಲ್ಲಿ ತೀಟೆ ಕೆಲಸ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ರೀಸೆಂಟಾಗಿನೂ ಒಂದು 2-3 ಕೆಲಸಗಳು ಮಾಡಿದ್ದ. ಅದನ್ನು ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅದೇನೋ ನೋಡ್ಕೊಂಡಿರಲಿಲ್ಲ ನಾವು ಅಂತಂದಿದ್ರೆ ಏನಾದರೂ ಒಂದು ಗತಿ ಮಾಡಿಟ್ಟಿರ್ತಿದ್ದ ಅಂತಲೇ ಹೇಳ್ಬೋದು. ಸೊ ಶೇರ್ ಮಾಡ್ತೀನಿ ಮುಂದೆ ಏನು ಅಂತ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಹಾಲು ಬಿಸಿ ಮಾಡಿಕೊಟ್ಟೆ, ಅಪ್ಪನೂ ಕೂಡ ಕುಡ್ದೆ. ಅದಾದಮೇಲೆ ನಾನು ಕೂಡ ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡು ಕುಡ್ದೆ. ಇವಾಗ ಮನೆ ಕೆಲಸ ಬೇಗ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಸ ಗುಡಿಸ್ಬೇಕಾಗಿತ್ತು. ಫಸ್ಟ್ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟೆ ಅಂತಂದರೆ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆದಂಗೆ ಅಂತ ಅನಿಸುತ್ತೆ. ಇನ್ನು ಮೇಲ್ಗಡೆ ಒಂದು ಸ್ವಲ್ಪ ರೂಮೆಲ್ಲ ಡಸ್ಟಿಂಗ್ ಮಾಡ್ಕೋಬೇಕಾಗಿತ್ತು. ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಸೊ ಅದನ್ನೆಲ್ಲ ನಾನು ಮೇಲ್ಗಡೆ ಹೋದ್ಮೇಲೆಲ್ಲ ಮಾಡ್ಕೊಳ್ತೀನಿ. ಫಸ್ಟಿಗೆ ಇಲ್ಲಿ ಫ್ಲೋರ್ ಏನಿದೆ ಅದರದ್ದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಕೆಲವೊಂದು ಟೈಮಲ್ಲಿ ಏನು ಮಾಡ್ತೀನಿ ಅಂತಂದರೆ ಮೇಲಿಂದನೇ ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಬಟ್ ಇವಾಗ ನನಗೆ ಒಂದೇ ಸಲ ಎಲ್ಲ ಕೆಲಸನೂ ಮಾಡಬೇಕು ಅಂತಂದರೆ ಆಗ್ತಿಲ್ಲ. ತುಂಬಾ ಕಾಲು ಸ್ವೆಲ್ಲಿಂಗ್ ಬಂದುಬಿಡುತ್ತೆ ಒಂದೇ ಸಲ ಎಲ್ಲ ಕೆಲಸಗಳನ್ನೂ ಮಾಡ್ತೀನಿ ಅಂತ ಅಂದರೆ. ಆಮೇಲೆ ಮತ್ತೆ ನನಗೆ ಏನೇನೂ ಕೆಲಸ ಮಾಡೋಕ್ಕಾಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಹೆಂಗಾಗುತ್ತೋ ಹಾಗೆ ಒಂದು ಸ್ವಲ್ಪನೇ ಕೆಲಸಗಳನ್ನ ಮಾಡ್ಕೊಂಡು ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇನ್ನೇನು ಪಾತ್ರೆ ಕೆಲಸನೂ ಕೂಡ ಇರಲಿಲ್ಲ. ಹಿಂದಿನ ದಿನವೇ ಪಾತ್ರೆ ಎಲ್ಲ ಕ್ಲೀನ್ ಆಗಿತ್ತು ಅಲ್ವಾ. ಸೊ ಹಾಗಾಗಿ ನಾನು ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಮೇಲ್ಗಡೆ ಹೋದ್ಮೇಲೆ ಅಲ್ಲಿ ಕೂಡ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಸೊ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಟ್ಟು 2 ರೂಮ್ದು ಕೂಡ ಆಮೇಲೆ ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡಬೇಕಾಗಿತ್ತು. ಅಂದರೆ ಇದೇನಿದೆ ಹೆಡ್ ಬೋರ್ಡು ಅದನ್ನೆಲ್ಲನೂ ಕೂಡ ವ್ಯಾಕ್ಯೂಮ್ ಮಾಡಬೇಕಾಗಿತ್ತು. ಎಲ್ಲನೂ ಕೂಡ ಮಾಡಿ ಕಸ ಗುಡಿಸಿ ಒರೆಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 10:30 ಆಗೋಗ್ಬಿಟ್ಟಿತ್ತು ಟೈಮು. ಸೊ ಅಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನನಗೂ ಕೂಡ ಸಾಕಾಗೋಗಿತ್ತು. ಆಮೇಲೆ ತಿಂಡಿನೂ ಕೂಡ ಇನ್ನೂ ಮಾಡಿರಲಿಲ್ಲ ನಾನು. ಸರಿ ಬೇಗ ಹೋಗಿ ಅಟ್ಲೀಸ್ಟ್ ಏನಾದರೂ ಸಿಂಪಲಾಗಿ ಆಗೋ ಅಂತಹ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿನ ಮಾಡಿಕೊಂಡೆ. ಇನ್ನು ಒಂದು ರೂಮ್ ಕ್ಲೀನ್ ಮಾಡೋವರೆಗೂ ನನಗೊಂದು ಸ್ವಲ್ಪ ಎನರ್ಜಿ ಇತ್ತು. ಇನ್ನೊಂದು ರೂಮ್ಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಯಾವಾಗಪ್ಪ ಕೆಲಸ ಮುಗಿಯುತ್ತೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಮತ್ತೆ ಆ ಕಡೆ ರೂಮ್ ಕ್ಲೀನಿಂಗ್ ಎಲ್ಲ ಮಾಡೋವಾಗ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಜೀವನ್ ಹೇಳಿದ್ರು ಸಂಜೆ ಬಂದಾಗಲೇ ಎಲ್ಲ ಮಾಡ್ಕೋಬೋದಾಗಿತ್ತು, ಮತ್ತೆ ಇಂತಕ್ಕೆಲ್ಲನೂ ಡೀಪ್ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ತೀಯಾ, ಪರವಾಗಿಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸು ಸಾಕು, ಮತ್ತೆ ಈಗೆಲ್ಲನೂ ಮಾಡಬೇಕು ಅಂತಂದರೆ ಆಗಲ್ಲ ನಿನಗೂ ಕೂಡ ಅಂತ. ಬಟ್ ಹಬ್ಬದ ಟೈಮಲ್ಲಿ ನಿಜವಾಗ್ಲೂ ಎಲ್ಲ ಡೀಪ್ ಕ್ಲೀನ್ ಮಾಡಿ ಅದೊಂಥರ ನೆಮ್ಮದಿ ಅಂತ ಅನಿಸುತ್ತೆ. ಮನೆಯೂ ಕೂಡ ನೋಡೋದಕ್ಕೆ ನಮಗೂ ಕ್ಲೀನ್ ಇದೆ ಅಂತ ಅನಿಸುತ್ತೆ. ಇಲ್ಲ ಅಂತ ಅಂದರೆ ಏನೋ ಒಂಥರ ಮನಸ್ಸೇ ಇರಲ್ಲ. ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋದಕ್ಕೂ ಕೂಡ ಖುಷಿ ಆಗುತ್ತೆ. ಸೊ ಇಷ್ಟೆಲ್ಲ ಕೆಲಸ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 10:30 ಆಗಿತ್ತು. ಆಮೇಲೆ ನಾನು ಕೂಡ ಸಂಜೆನೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಏನು ನೋಡ್ತಿದ್ಯಾ ಅಪ್ಪು?
ಯಾರು ಹೊಡಿತಾರದು? ಹಾಂ ಅಣ್ಣ ಏನು ಹೊಡಿತಾವ್ರೆ ಪಟಾಕಿ? ನಿಂಗೂ ಬೇಕಾ? ನಿನ್ನ ಪಪ್ಪಂಗೆ ಕೇಳ್ತೀಯಾ ಏನಂತ? ಜಾಸ್ತಿ ಪಟಾಕಿ ನಿಮ್ಮ ಪಪ್ಪ ಕೊಡ್ಸುತ್ತಾ? ಹಾಂ ಕೊಡ್ಸಲ್ಲ ಅಂದರೆ ಏನು ಮಾಡ್ತೀಯಾ? ಹಾಂ ಹಾಂ ಫೋನ್ ಮಾಡಿ ಕೇಳ್ತೀಯಾ ಸಂಜೆ ಕೊಡ್ಸುತ್ತಂತ ಪಪ್ಪ? ಹಾಂ ಓಕೆ. ಪೂಜೆ ಕೂಡ ಆಯಿತು. ಹಾಗೆಯೇ ಮನೆಯಲ್ಲಿ ಒಂದಷ್ಟು ಸುಮ್ಮನೆ ಡೆಕೋರೇಷನ್ ಥರ ಎಲ್ಲ ಮಾಡಿದ್ದೆ. ಸೊ ಅದನ್ನು ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗೇ ಈ ವರ್ಷ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೋ ಅಂಥದ್ದು. ನನಗೂ ಕೂಡ ಇವಾಗ ಅಷ್ಟಾಗಿ ಆಗ್ತಾಯಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅನ್ನೋದಕ್ಕೋಸ್ಕರ ಸಿಂಪಲ್ಲಾಗೇ ಈ ವರ್ಷ ಹಬ್ಬನ ಮಾಡ್ತಾಯಿದ್ದೀವಿ. ಇನ್ನೂ ಅಪ್ಪು ಜೀವನ್ ಆಫೀಸಿಂದ ಬಂದಮೇಲೆ ಪಟಾಕಿ ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾನೆ ತೊಗೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಅಂದ್ಕೊಂಡೆ ಬೇಡ, ಅವನು ಇನ್ನೂ ಚಿಕ್ಕವನು, ನಾವು ಯಾರಾದರೂ ಇದ್ದು ನೋಡ್ಕೋಬೇಕಾಗತ್ತೆ. ಮತ್ತು ಇವಾಗ ಒಂದು ಸ್ವಲ್ಪ ತರಲೆನೂ ಕೂಡ ಆಗ್ಬಿಟ್ಟಿದ್ದಾನೆ ಅವನು. ನಾವೇನಾದ್ರು ಅವನ ಕಡೆ ಗಮನ ಕೊಟ್ಟಿಲ್ಲ ಅಂತ ಅಂದರೆ ಏನಾದರೂ ಒಂದು ತರಲೆ ಕೆಲಸ ಮಾಡಿಟ್ಟಿರ್ತಾನೆ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಬಟ್ ಅಪ್ಪು ಅಂತೂ ಅವ್ರ ಪಪ್ಪ ಆಫೀಸಿಂದ ಬಂದಮೇಲೆ ಫುಲ್ಲು ಹಠ ಮಾಡಿಬಿಟ್ಟು ಇವಾಗ ಕರ್ಕೊಂಡು ಹೋಗಿದ್ದಾನೆ ಪಟಾಕಿ ಬೇಕು ಅಂತ. ಸೊ ಅಲ್ಲಿ ನೋಡಿದ್ರೆ ಫುಲ್ ರಶ್ ಇದೆ ಅಂತೆ. ನೋಡೋಣ ಎಷ್ಟೊತ್ತಾಗುತ್ತೆ ಬರೋದು ಅಂತ ಅಂದ್ಬಿಟ್ಟು. ಇನ್ನು ನಾನಿವತ್ತೊಂದು ಸ್ವಲ್ಪ ಡಿಮ್ ಆಗಿರೋ ಲೈಟ್ನ ಹಾಕ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದೀನಿ. ಒಂಥರ ನೋಡೋದಕ್ಕೂ ಕೂಡ ಚೆನ್ನಾಗಿದೆ. ಯೂಶ್ವಲಾಗಿ ಯಾವಾಗಲೂ ಕೂಡ ಅಲ್ಲ ಮೇಲ್ಗಡೆ ನಮ್ಮದೇನು ಲೈಟ್ಸ್ ಇದೆ, ಸೊ ಅದನ್ನು ಹಾಕ್ತಾಯಿದ್ದೆ. ಇವತ್ತೊಂದು ಸ್ವಲ್ಪ ಟಿ ವಿ ಲೈಟ್ಸ್ ಆಗಿರ್ಬೋದು, ಅದಾದಮೇಲೆ ಈ ಸ್ಟೆಪ್ಸ್ ಕೆಳಗಡೆ ಏನು ಲೈಟ್ಸ್ ಇದೆ, ಸೊ ಅಂಥದನ್ನೆಲ್ಲ ಆನ್ ಮಾಡಿದ್ದೀನಿ. ಒಂಥರ ನೋಡೋದಕ್ಕೆ ಮನೆ ಎನ್ಹಾನ್ಸಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಏನೋ ಮೈಲ್ಡಾಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಡಿಮಾರ್ಟಿಂದ ನಾನು ಏನೆಲ್ಲ ದೀಪಗಳನ್ನ ತೊಗೊಂಡು ಬಂದಿದ್ದೆ ಅದನ್ನೆಲ್ಲನೂ ಇಲ್ಲಿ ಅರೇಂಜ್ ಮಾಡಿದ್ದೀನಿ. ಇನ್ನೂ ಒಂದಷ್ಟು ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ನಾಳೆ ಏನಾದರೂ ಹೋದರೆ ತೊಗೊಂಬರ್ತೀನಿ. ಇವತ್ತು ಆಗಲೇ ಇಲ್ಲ ಅಮ್ಮನ ಮನೆಗೆ ಹೋಗೋದಕ್ಕೆ. ನೋಡೋಣ, ಆದರೆ ನೈಟ್ ಅಷ್ಟೊತ್ತಿಗೆ ಹೋದರೆ ತೊಗೊಂಡು ಬರ್ತೀನಿ. ಸೊ ನನಗಂತೂ ಒಂಥರ ಮನೆ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಹೊರಗಡೆ ಯಾವ ರೀತಿ ನಾನು ರಂಗೋಲಿ ಬಿಟ್ಟಿದ್ದೀನಿ, ದೇವ್ರ ಪೂಜೆ ಎಲ್ಲ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನೆಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ, ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾನು ಸಿಂಪಲ್ಲಾಗಿ ನಮ್ಮ ಮನೆ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು.
ಸೊ ಇನ್ನೂ ಇಲ್ಲೆಲ್ಲ ಲೈಟ್ಸ್ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಅದೆಲ್ಲೂ ಸಿಗಲಿಲ್ಲ ನನಗೆ. ಜೀವನ ಕೇಳ್ತೀನಿ ಅವರು ಎಲ್ಲಿಟ್ಟಿದ್ದಾರೆ ಏನು ಅಂತ ಅಂದ್ಬಿಟ್ಟು, ಯಾಕಂದರೆ ಮನೆ ಶಿಫ್ಟ್ ಮಾಡೋವಾಗ ಅಲ್ಲ, ಅದನ್ನೆಲ್ಲ ಎಲ್ಲಿಟ್ಟಿದ್ದೀವಿ ಅನ್ನೋದೇ ನೆನಪಿಲ್ಲ. ಸೊ ಹಾಗಾಗಿ ಜೀವನ್ಗೆ ಏನಾದರೂ ಗೊತ್ತಿದ್ರೆ ತಕ್ಕೊಡ್ತಾರೆ. ಸೊ ಆಮೇಲೆ ನಾಳೆ ಎಲ್ಲ ಡೆಕೋರೇಷನ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಇನ್ನು ಹಬ್ಬಕ್ಕೆ ನಾನು ಯಾವ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಮೇಲ್ಗಡೆ ಕೃಷ್ಣ ಹತ್ರ ಬಂದರೆ ಅಲ್ಲಿ ಯೂಶ್ವಲಾಗಿ ಲೈಟ್ಸ್ ಎಲ್ಲ ಇದೆ. ಸೊ ಅದನ್ನಷ್ಟೇ ಆನ್ ಮಾಡಿದ್ದೀನಿ. ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೇನೆ. ಇನ್ನು ಇವಾಗ ಅಡುಗೆ ಕೆಲಸನೂ ಏನೂ ಇಲ್ಲ. ನನಗೆ ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ಕಾಫಿ ಮಾಡಿಕೊಂಡು ಕುಡಿದೆ. ನನಗೊಂದು ಸ್ವಲ್ಪ ಸೌಂಡಿಗೆ ತಲೆನೋವು ಬಂದಂಗೆ ಆಗ್ತಿದೆ. ಬಟ್ ಪರವಾಗಿಲ್ಲ, ಏನೊಂದು 3 ದಿನ ಅಲ್ವಾ, ಆಮೇಲೆ ಏನು ಪಟಾಕಿ ಹೊಡಿಯೋದು ಅದೆಲ್ಲ ಇರಲ್ಲ. ಸೊ ನೋಡೋಣ. ಇಲ್ಲಿ ಜೀವನ್ ಮತ್ತು ಅಪ್ಪು ಇಬ್ಬರು ಕೂಡ ಬಂದರು, ಏನೆಲ್ಲ ತೊಗೊಂಬಂದಿದ್ದಾರೆ ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಚಿಂಟು ಬೇರೆ ನೋಡು ಅದನ್ನ ತೊಗೊಂಬಂದು ಕೊಟ್ಟ. ಗಣ್ಣು ಜಾಸ್ತಿ ಜನ ಇದ್ರಾ? ತಗೊಂಡ್ರೆ ಒಂದು 400, ಒಂದು 500, 650. ಕಾಂಬೋ ತಗೊಂಡ್ರೆ 800 rupees. ತಗೊಂಡು ಹೊಡೆದಾಕ್ಬಿಡಿ ಅಂತ ಹೆಂಗ್ ಮಾಡ್ತಾರೆ ನಾವು. ಸಪ್ರೇಟ್ ಆಗಿ ತಗೊಂಡ್ರೆ ಜಾಸ್ತಿ. ಬಿಡು ಬಿಡು ಬಿಡು. 2,000 ರೂಪಾಯಿದು ಬಾಕ್ಸ್ ಬೇಕಂತೆ. ಮೇಲೆ ಕೊಹ್ಲಿ ಫೋಟೋ ಇತ್ತು. RCB ಬೇಕು ಬೇಕು ಅಂತ ಹೇಳ್ತಾರೆ. RCB ಬಾಕ್ಸ್ ಬೇಕು ಅಂತ ಅದು ಕೇಳಿದ್ರೆ 2,000 ರೂಪಾಯಿ ಹೇಳ್ತಾರೆ. ನೋಡಿ ಇರೋ ಈ ಪಟಾಕಿನ ಹೊಡಿಯಪ್ಪು ಸಾಕು ನಿಂಗೆ. ನೋಡಿದೆ ಫ್ಲವರ್ ಪಾಟ್ ನೋಡಿದೆ. ನಾನು ಏನು ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅವ್ನಿಗೆ ಅದೆಲ್ಲ ಗೊತ್ತಿಲ್ಲ. ಅಲ್ಲಿ ಮೇಲ್ಗಡೆ ನಿನ್ ಗಿಡದ ಔಷಧಿ ಇಟ್ಟಿದ್ದಲ್ಲ, ಅದೇನ್ ಕತೆ ಮಾಡೋಣ ನೋಡೋದು. ಅದೇನೋ ರೂಮೆಲ್ಲ ಸ್ಮೆಲ್ ಬರ್ತಾ ಇತ್ತು. ಏನ್ ಮಾಡ್ದೋ? ಸುಮ್ಮನೆ ಇರಲ್ವಲ್ಲ ನೀನು. ಇವಾಗ ಒಂದ್ ಸ್ವಲ್ಪ ತರಲೆ ಆಗ್ಬಿಟ್ಟ ಮಕ್ಳಿಗೆ. ಕರೆಕ್ಟ್ ಆಗಿ ಐತಿದ್ದು. ಸಾಕು. ದೊಡ್ಡವೆಲ್ಲ ತಗೊಂಡ್ರೆ ಬರೀ ಡಮ್ ಅನ್ನೋದೇ ಇರುತ್ತೆ. ಇದ್ರೊಳಗೆ ನೀನೊಂದ್ ಸ್ವಲ್ಪ ಡಮ್ ಅನ್ಸ್ಬಿಟ್ಟು ಸುಮ್ಮನಾಗ್ಲಿ ಅಂತ 2 ಕೊಟ್ಟವ್ರು ನೋಡು ಲಕ್ಷ್ಮಿ ಪಟಾಕಿ. ನಮ್ಮಪ್ಪ ಅವಾಗೆಲ್ಲ ದೀಪಾವಳಿ ಹಬ್ಬಕ್ಕೆ ಮುಂಚೆನೆ ತಗೊಂಬಂದು ಸಜ್ಜೆ ಮೇಲೆ ಇಟ್ಬಿಡೋದು. ದೀಪಾವಳಿ ಹಬ್ಬದ ದಿನ ಕೊಡೋದು. ನಮಗೆ ಹಿಂದಿನ ದಿನ ನಮ್ಗೆ ಗೊತ್ತಿರ್ಲಿಲ್ವಲ್ಲ ಪಟಾಕಿ ತೊಗೊಂಬಂದವ್ರೆ ಅಂತ. ನಾವು ಪಪ್ಪ ಪಟಾಕಿ ಕೊಡ್ಸು ಅಂತ ಅಳ್ಕೊಂಡು ಕುತ್ಕೋತಿದ್ವಿ. ನಮ್ಮಪ್ಪ ಹೇಳ್ತಾನೆ ಇರಲಿಲ್ಲ, ತಂದಿಟ್ಟವ್ರೆ. ನಮ್ಮಮ್ಮನೂ ಹೇಳ್ತಿರ್ಲಿಲ್ಲ. ಹಬ್ಬದ ದಿನ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಾದ್ಮೇಲೆ ತೊಗೊಂಬಂದ್ಬಿಟ್ಟು ಟೇಬಲ್ ಮೇಲೆ ಇಡೋರಲ್ಲಿ ತಗೊಳ್ಳಿ ಅಂತ. ನಮ್ಗೆ ಪಾಪ ಪಟಾಕಿ ತಂದುಬಿಟ್ಟವ್ರೆ ಅಂತ ಫುಲ್ ಖುಷಿ ಅವಾಗ. ಅಪ್ಪು ನಿನ್ಗೆಲ್ಲ ಇಷ್ಟನಾ ಪಟಾಕಿ ಹೊಡಿಯೋಕ್ಕೆ? ನಮ್ಮನವೆಲ್ಲ ಒಂದು ಕಡೆ ಇರಲಿ, ನೀನಂತೂ ಪಟಾಕಿ ಅದು ಇದು ಅಂತೆಲ್ಲ ಖುಷಿ ಪಟ್ಕೊಂಡು ತಗೊಂಬಂದೆ. ನಾನಿಲ್ಲ ಮನೇಲಿ ಲೈಟ್ಗಳು ಆನ್ ಮಾಡ್ಕೊಂಡು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೀನಿ. ಸೊ ಅಪ್ಪು ಪಟಾಕಿ ಬೇಕು ಅಂತ ತುಂಬ ಇಷ್ಟಪಟ್ಟು ಹೋಗಿ ಪಟಾಕಿನೆಲ್ಲ ತೊಗಿಸ್ಕೊಂಡು ಬಂದ. ಸೊ ಫಸ್ಟ್ ಡೇ ಜೀವನ್ ಸುಸುರು ಬತ್ತಿ ಆಗಿರ್ಬೋದು, ಭೂಚಕ್ರ ಆಗಿರ್ಬೋದು, ಫ್ಲವರ್ ಪಾಟ್ ಇಂಥದನ್ನೆಲ್ಲ ಹೊಡ್ಸಿದ್ರು. ಸೊ ನಾನಂತೂ ಹೋಗಲಿಲ್ಲ ಹೊಡ್ಸೋದಕ್ಕೆ. ಅದೇನೋ ಗೊತ್ತಿಲ್ಲ ನನಗೆ, ಈ ತಲೆ ಬೇರೆ ತುಂಬಾ ನೋವ್ತಾ ಇತ್ತು. ಹಾಗಾಗಿ ಜೀವನ್ಗೆ ಹೇಳಿದೆ, ನೀವೇ ಹೋಗ್ಬಿಟ್ಟು ಪಟಾಕಿ ಎಲ್ಲ ಹೊಡ್ಸ್ಕೊಂಡು ಬನ್ನಿ, ನಾನು ಮೇಲ್ಗಡೆಯಿಂದನೇ ನೋಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು. ಸೊ ಜೀವನ್ ಕೂಡ ಪುನಃ ಕರ್ಕೊಂಡು ಕೆಳಗಡೆ ಹೋಗಿ ಭೂಚಕ್ರ ಆಗಿರ್ಬೋದು, ಫ್ಲವರ್ ಪಾಟು, ಆಮೇಲೆ ಸುಸುರು ಬತ್ತಿ ಇದನ್ನೆಲ್ಲನೂ ಹೊಡ್ಸ್ಕೊಂಡು ಬಂದರು. ಅಪ್ಪುಗೆ ಅಂತೂ ತುಂಬ ಖುಷಿಯಾಗಿದ್ದ ಅಂತಲೇ ಹೇಳ್ಬೋದು. ಇನ್ನು ಫಸ್ಟೇ ನಾನು ಹೇಳಿದ್ದೆ, ನನ್ನ ಮಗ ಒಂದಷ್ಟು ತರಲೆ ಕೆಲಸಗಳೆಲ್ಲ ಮಾಡಿದ್ದಾನೆ, ಏನು ಮಾಡಿದ್ದಾನೆ ಅಂತ ಶೇರ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು. ಹಿಂದಿನ ದಿನ ಆ್ಯಕ್ಚುಲಾಗಿ ನಾನು ತುಂಬ ನಿದ್ದೆ ಬರ್ತಾಯಿತ್ತು ಅಂತ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ. ಜೀವನ್ ಕೂಡ ಮನೆಯಲ್ಲಿದ್ದರು. ಜೀವನ್ ಮತ್ತು ಅಪ್ಪು ಇಬ್ಬರು ಕೂಡ ಆಟಾಡಿಕೊಂಡು ಒಂದಷ್ಟು ಟೈಮು ಇದ್ದರು. ಜೀವನ್ ವಾಶ್ರೂಮ್ಗೆ ಹೋಗಿರೋ ಟೈಮಲ್ಲಿ ಅಪ್ಪು ಹೋಗಿ ದೇವ್ರ ಮನೆಯಲ್ಲಿರೋ ಅಂತಹ ಮ್ಯಾಚ್ ಬಾಕ್ಸ್ ಎತ್ಕೊಂಬಂದ್ಬಿಟ್ಟು ಬಾಲ್ಕನಿಗೆ ಹೋಗಿ ಮ್ಯಾಚ್ ಬಾಕ್ಸ್ನ ಗೀರಿದ್ದಾನೆ. ಅದು ಯಾಕೆ ಅಂತ ಅಂದರೆ, ಮ್ಯಾಚ್ ಬಾಕ್ಸ್ ಎತ್ಕೊಂಬಂದಿರೋದು ಅಪ್ಪುಗೆ ಒಂದು ಪಟಾಕಿ ಹೊಡೆಯೋ ಗನ್ ಏನಿದೆ ಅದನ್ನು ತೊಗೊಂಡಿದ್ದ ಜಾತ್ರೆನಲ್ಲಿ. ಆ ಒಂದು ಗನ್ನಿಗೆ ಮ್ಯಾಚ್ ಸ್ಟಿಕ್ನ ಹಾಕಿದರೆ ಅದು ಡಮ್ ಡಮ್ ಅಂತ ಹೊಡೆಯುತ್ತೆ. ಸೊ ಆ ಥರ ಮಾಡೋದಕ್ಕೆ ಅಂತ ಇವನೋಗಿ ಮ್ಯಾಚ್ ಸ್ಟಿಕ್ ಎತ್ಕೊಂಬಂದಿದ್ದಾನೆ. ಗೊತ್ತಿಲ್ದಲೆ ಅವನೇನು ಮಾಡಿಬಿಟ್ಟಿದ್ದಾನೆ, ಗೀರಿಬಿಟ್ಟಿದ್ದಾನೆ ಅದನ್ನು. ಆಮೇಲೆ ಕೈ ಬಿಸಿಯಾಗಿದೆ ಅಲ್ವಾ, ಅದನ್ನು ಕೆಳಗಡೆ ಬಿಟ್ಟಿದ್ದಾನೆ ಗ್ರಾಸ್ ಮೇಲೆ. ಸೊ ಅದೊಂದು ಸ್ವಲ್ಪ ಸುಟ್ಟೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಹೆಂಗೋ ಪುಣ್ಯಕ್ಕೆ ಜೀವನ್ ಕೂಡ ಬಂದರು. ಇಲ್ಲ ಅಂತಂದಿದ್ರೆ ಅದು ಸ್ವಲ್ಪ ಜಾಸ್ತಿನೇ ಸುಟ್ಟೋಗ್ತಾ ಇತ್ತು. ಸೊ ಈ ಥರ ಎಲ್ಲ ತರಲೆ ಕೆಲಸ ಮಾಡಿದ್ದಾನೆ. ಇನ್ನೊಂದೇನು ಮಾಡಿದ್ದಾನೆ ಅಂತಂದರೆ, ಅವತ್ತಿನ ದಿನವೇ ಜೀವನ್ ಗಿಡಕ್ಕೆ ಔಷಧಿ ಹಾಕಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ಸ್ಪ್ರೇ ಮಾಡಿಬಿಟ್ಟು ಇಟ್ಟಿದ್ರು. ಔಷಧಿ ಬಾಟಲ್ ಏನಿದೆ ಅದನ್ನು ಮೇಲ್ಗಡೆ. ಇವನು ತೊಗೊಂಡು ಬಂದೋದನ್ನು ಬಾಲ್ಕನಿನಲ್ಲಿ ಎಲ್ಲೋ ಒಂದು ಕಡೆ ಚೆಲ್ಬಿಟ್ಟಿದ್ದಾನೆ. ಅದು ಫುಲ್ಲು ಸ್ಮೆಲ್ ಬರ್ತಾಯಿತ್ತು. ನಾನು ಏನೋ ಒಂಥರ ಸ್ಮೆಲ್ ಬರ್ತಿದೆಯಲ್ಲ, ಎಲ್ಲನೂ ಕ್ಲೀನ್ ಮಾಡಿದ್ದೀನಿ, ಏನೋ ಒಂಥರ ಸ್ಮೆಲ್
ಸ್ಮೆಲ್ ಬರ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನಾನು ನೋಡ್ತಿದ್ದೆ, ನಂಗೆ ಗೊತ್ತೇ ಆಗ್ತಿಲ್ಲ. ಆಮೇಲೆ ನನಗೆ ಯಾಕೋ ಅನ್ನಿಸ್ತು, ಯಾಕಂದರೆ ಅಲ್ಲಿ ಬಾಲ್ಕನಿ ಕಿಟಕಿನಲ್ಲಿ ಅದೊಂದು ಬಾಟಲ್ನ ಇಟ್ಟಿದ್ದ ಅಪ್ಪು. ನಾನು ಹಂಗೂ ಇದನ್ನು ಹಿಂದಿನ ದಿನ ನಾನು ಮೇಲ್ಗಡೆ ನೋಡಿದ್ದೆ, ಇದು ಯಾವಾಗ ಇಲ್ಲಿಗೆ ಬಂತು ಅಂತ ಅಂದ್ಬಿಟ್ಟು ಅವಾಗ ಜೀವನ್ಗೆ ಹೇಳಿದೆ ಸಂಜೆ ಆಫೀಸಿಂದ ಬಂದಾಗ. ಸೊ ನೋಡಿ ಏನೋ ಒಂಥರ ಸ್ಮೆಲ್ ಬರ್ತಾ ಇದೆ, ಏನೋ ಹಾಕಿದ್ದಾನೆ ಅಂತ ಅನಿಸುತ್ತೆ, ಸೊ ಒಂದ್ಸಲಿ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು ಜೀವನಿಗೆ ಹೇಳಿದೆ. ಸೊ ಆಮೇಲೆ ನೋಡಿದ್ರೆ ಅವನು ಆ ಫುಲ್ ಔಷಧಿ ಏನಿದೆ ಎಲ್ಲನೂ ಮ್ಯಾಟ್ ಮೇಲೆ ಚೆಲ್ಬಿಟ್ಟಿದ್ದ. ಇವಾಗ ಅದೊಂದು ಕೆಲಸ ಬೇರೆ ಇದೆ ನನಗೆ, ಬಾಲ್ಕನಿನಲ್ಲಿ ಆ ಮ್ಯಾಟ್ ಎಲ್ಲ ಏನಿದೆ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು. ಸೊ ಈ ಥರ ಏನಾದರೂ ಒಂದೊಂದು ತರಲೆ ಕೆಲಸ ಮಾಡ್ತಾ ಇರ್ತಾನೆ. ಇವಾಗಂತೂ ನನಗೆ ಒಂಥರ ಭಯ ಆಗೋಗ್ಬಿಟ್ಟಿದ್ದು ಅವ್ರನ್ನ ಒಬ್ಬನೇ ಎಲ್ಲಾದರೂ ಬಿಡೋದಕ್ಕೆ. ಮುಂಚೆ ಆಗಿದ್ದರೆ ಏನಾದರೂ ಒಂದು ಪೇಂಟಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು, ಈ ಥರದ್ದು ಏನಾದರೂ ಒಂದು ಮಾಡ್ತಿದ್ದ. ಬಟ್ ಮತ್ತು ನನಗೂ ಏನು ಅಂಥ ತಲೆನೋವು ಕೊಡ್ತಾ ಇರಲಿಲ್ಲ ಫಸ್ಟೆಲ್ಲ. ಬಟ್ ಇವಾಗ ಯಾಕೋ ತುಂಬ ತರಲೆ ಕೆಲಸನೇ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಸೊ ಹಾಗಾಗಿ ಶೇರ್ ಮಾಡ್ಕೊಂಡೆ ನಿಮ್ಮ ಹತ್ರನೂ ಕೂಡ. ಇನ್ನು ಮತ್ತೆ ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಂಗಳವಾರ ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲನೂ ಕೂಡ ಮಾಡ್ಕೋಬೇಕಾಗಿತ್ತು. ಸೊ ಎಲ್ಲನೂ ಕೂಡ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ. ಇನ್ನು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬೆಂಡೆಕಾಯಿನ ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ಇವಾಗ ಉರಿತಾ ಇದ್ದೀನಿ. ಉರಿಯೋ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ, ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಲೋಳೆ ಬಿಡ್ತಾ ಇರುತ್ತೆ. ಸೊ ಸ್ವಲ್ಪ ಬೇಗನೆ ಉರಿಬೇಕು, ಆ ಲೋಳೆ ಎಲ್ಲ ಹೋಗಬೇಕು ಅಂತಂದರೆ ಒಂದು ಸ್ವಲ್ಪ ಉರಿಯೋ ಟೈಮಲ್ಲಿ ನಿಂಬೆಹಣ್ಣು ಹುಳಿ ಹಿಂಡಿದ್ರೆ ಆವಾಗ ಅಷ್ಟಾಗಿ ಲೋಳೆ ಬಿಡಲ್ಲ, ಬೇಗನೆ ಅದು ಲೋಳೆ ಎಲ್ಲ ಏನಿರುತ್ತೆ ಅದು ಹೋಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ನಿಂಬೆಹಣ್ಣು ಹುಳಿನ ಕೂಡ ಹಿಂಡ್ಕೊಂಡಿದ್ದೀನಿ. ಇನ್ನು ಬೆಂಡೆಕಾಯಿ ಪಲ್ಯ ಮಾಡೋ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ನಾನು ಯಾವ ರೀತಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನನಗೆ ಯೂಶ್ವಲ್ ಆಗಿ ಈ ರೀತಿ ಬೆಂಡೆಕಾಯಿ ಪಲ್ಯ, ಚಪಾತಿ, ಆಮೇಲೆ ಅವಲಕ್ಕಿ, ಸ್ವೀಟ್ ಅವಲಕ್ಕಿ ಇದೆಲ್ಲನೂ ಕೂಡ ತುಂಬ ಇಷ್ಟ ಆಗ್ತಿದೆ. ಅದರಲ್ಲೂ ಕೂಡ ಈ ಟೈಮಲ್ಲಿ ಏನೋ ಅದು ಜಾಸ್ತಿ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ನಂಗೆ ತಿನ್ನಬೇಕು ಅಂತ. ಇನ್ನು ಇವಾಗಂತೂ ನಾನು ಪ್ರತಿದಿನವೂ ಸ್ವೀಟ್ ಅವಲಕ್ಕಿ ಮಾಡಿಸ್ಕೊಂಡು ತಿಂತಾಯಿದ್ದೀನಿ ಅಂತಲೇ ಹೇಳ್ಬೋದು. ಅಪ್ಪು ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಅಷ್ಟೇ ನಾನು ಜಾಸ್ತಿ ಇಷ್ಟಪಟ್ಟು ತಿಂತಾಯಿದ್ದೇನೆ ಸ್ವೀಟ್ ಅವಲಕ್ಕಿ. ಈ ಸಲಿನೂ ಅಷ್ಟೇ ಜಾಸ್ತಿ ಸ್ವೀಟ್ ಅವಲಕ್ಕಿನೇ ಇಷ್ಟ ಆಗ್ತಿದೆ. ಇದ್ರ ಮಧ್ಯದಲ್ಲಿ ನಾನು ತುಂಬ ಕಡಿಮೆ ಸ್ವೀಟ್ ಅವಲಕ್ಕಿ ನಾನು ನೆನೆಸ್ಕೊತಾನೂ ಇರಲಿಲ್ಲ ಅಂತ ಹೇಳ್ಬೋದು, ಅಂದರೆ ಪ್ರೆಗ್ನೆಂಟ್ ಅಲ್ದಿರೋ ಟೈಮಲ್ಲಿ. ಬಟ್ ಅಪ್ಪು ಪ್ರೆಗ್ನೆನ್ಸಿನಲ್ಲೂ ಕೂಡ ಸ್ವೀಟ್ ಅವಲಕ್ಕಿ ತಿನ್ಬೇಕು ಅನ್ನಿಸ್ತಾ ಇತ್ತು, ಇವಾಗಲೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಸೊ ನಾನು ಆ ಥರ ಏನಾದರೂ ಹೇಳಿದಾಗ ನನ್ನ ತಂಗಿನೂ ಅದೇ ಹೇಳ್ತಿರ್ತಾಳೆ, ಮೋಸ್ಟ್ಲಿ ಬಾಯ್ ಆಗುತ್ತೇನೋ ನಿನಗೆ ಅಂತ ಅಂದ್ಬಿಟ್ಟು. ನೋಡೋಣ, ಏನೋ ಗೊತ್ತಿಲ್ಲ ನನಗೆ. ಬಟ್ ಸಿಮ್ಟಮ್ಸಲ್ಲೆಲ್ಲ ಹೇಳಬೇಕು ಅಂತಂದರೆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ನನಗೆ ಯಾವ ರೀತಿ ಸಿಮ್ಟಮ್ಸ್ ಎಲ್ಲ ಇತ್ತು ಕಂಪ್ಲೀಟ್ಲಿ ಚೇಂಜ್ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಸ್ವೀಟ್ ಅವಲಕ್ಕಿ ಮಾತ್ರ ನನಗೆ ಅವಾಗಲೂ ಅನ್ನಿಸ್ತಿತ್ತು, ಇವಾಗಲೂ ಕೂಡ ಹಾಗೆ ಅನ್ನಿಸ್ತಿದೆ. ಸಿಮ್ಟಮ್ಸ್ ಅಂತ ಬಂದರೆ ಅವಾಗ ನಂಗೆ ವಾಮಿಟಿಂಗೇ ಇರಲಿಲ್ಲ ಅಪ್ಪು ಪ್ರೆಗ್ನೆನ್ಸಿನಲ್ಲಿ. ಈ ಸಲ ನನಗೆ ಆಲ್ಮೋಸ್ಟ್ 6 months ತನಕನೂ ಕೂಡ ವಾಮಿಟ್ ಆಗಿದೆ ಅಂತ ಹೇಳ್ಬೋದು. ಅದೊಂಥರ ಏನೇ ತಿಂದ್ರೂ ಕೂಡ ನನಗೆ ಆಗ್ತಿರ್ಲಿಲ್ಲ, ಮತ್ತು ಏನು ಸ್ಮೆಲ್ ಕೂಡ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದರಲ್ಲೂ ಕೂಡ ಅಡುಗೆ ಮಾಡಬೇಕು ಅಂತಂದರೆ ತುಂಬ ಹಿಂಸೆ ಆಗೋದು ನನಗೆ. ಬಿಕಾಸ್ ಅನ್ನದ ಸ್ಮೆಲ್ಲು, ಬೇಳೆ ಸ್ಮೆಲ್ಲು, ಈ ಸೊಪ್ಪು ಬೇಯಿಸೋ ಸ್ಮೆಲ್ಲು ಇದೆಲ್ಲ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಆ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ. ಸೊ ನೋಡೋಣ ಯಾವ ಮಗು ಆಗುತ್ತೆ ಏನು ಅಂತ. ಇನ್ನೇನು ಜಸ್ಟ್ 1 month ಆಗುತ್ತೆ, ನೋಡೋಣ ಯಾವ ಪಾಪು ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೂ ನನಗೊಂದು ಸ್ವಲ್ಪ ಇವತ್ತು ಕೆಲಸಗಳು ಜಾಸ್ತಿನೇ ಇತ್ತು. ಹಿಂದಿನ ದಿನ ತುಂಬ ತಲೆನೋವ್ತಾ ಇತ್ತು ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ಏನಿತ್ತು ಅದೆಲ್ಲ ನಾನು ವಾಶ್ ಮಾಡೋದಕ್ಕಾಗಿರಲಿಲ್ಲ. ಸೊ ಮನೆ ಕೆಲಸಗಳನ್ನೂ ಕೂಡ ಬೇಗನೆ ಮಾಡ್ಕೊಂಡ್ಬಿಟ್ಟಿದ್ದೆ. ಹಿಂಗೆ ಕಸ ಗುಡಿಸೋದು ಒಂದೇ ಇದ್ದಿದ್ದು, ಇವತ್ತೇನು ಮನೆ ಒರೆಸೋದು ಬೇಡ ಅಂದ್ಕೊಂಡು ನಾನೇ ಸುಮ್ಮನೆ ಆಗಿಬಿಟ್ಟೆ. ಇನ್ನು ಪಾತ್ರೆ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತಲ್ವ, ಸೊ ಹಾಗಾಗಿ ಇವತ್ತು ಪಾತ್ರೆ ಕೆಲಸ ಎಲ್ಲನೇ ನನಗೆ ಆಗೋಗ್ಬಿಡುತ್ತೆ. ಇನ್ನು ಪಾತ್ರೆನೂ ತೊಳೆದು ಮನೆಯೂ ಒರೆಸ್ಬೇಕು ಅಂತಂದರೆ ಜಾಸ್ತಿ ಕೆಲಸ ಮಾಡೋ ಥರ ಅನಿಸ್ಬಿಡುತ್ತೆ ನನಗೆ. ಹಾಗಾಗಿ ನಾನು ಅವತ್ತಿನ ದಿನ ಏನೂ ಮನೆ ಒರೆಸೋಕ್ಕೆ ಹೋಗಲಿಲ್ಲ. ಮಾಮೂಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಮತ್ತು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡೆ ಅಷ್ಟೇನೆ. ಇನ್ನು ಮತ್ತೆ ನಾನು ಸಂಜೆನೇ ಪೂಜೆ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ನಾನು ಮತ್ತೆ ಏನು ಮಧ್ಯಾಹ್ನ ಎಲ್ಲ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಅಡುಗೆ ಕೆಲಸನೂ ಕೂಡ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಏನು ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಅದೇ ಇತ್ತು. ಹಿಂದಿನ ದಿನವೇ ನನ್ನ ತಮ್ಮ ಈ ಕ್ಯಾಂಡಲ್ಸ್ ಎಲ್ಲನೂ ಕೂಡ ತಂದುಕೊಟ್ಟಿದ್ದ, ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನೆಲ್ಲನೂ ಕೂಡ ತಂದುಕೊಟ್ಟಿದ್ದ. ಎಲ್ಲನೂ ಕೂಡ ಈಗ ಸ್ಟೆಪ್ಸ್ ಹತ್ರ ಈ ರೀತಿಯಾಗಿ ಹಚ್ಚಿದ್ದೀವಿ. ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಿಂದಿನ ದಿನ ಏನು ನಾನೊಂದು ಸ್ವಲ್ಪ ಕ್ಯಾಂಡಲ್ಸ್ ಎಲ್ಲ ಹಚ್ಚಿ ಇಟ್ಟಿದ್ದೆ, ಅದಕ್ಕಿಂತ ಇವತ್ತು ನೋಡೋದಕ್ಕೆ ತುಂಬಾ ಮನೆ ಒಂಥರ ಕಳೆಕಳಿಯಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಇನ್ನು ಅಪ್ಪನೂ ಕೂಡ ಪಟಾಕಿ ಹೊಡೆಯೋ ಟೈಮು, ಅವನು ಕೂಡ ಪಟಾಕಿ ತೊಗೊಂಬಂದು ಇಟ್ಕೊಂಡು ಯಾವ್ಯಾವುದೆಲ್ಲ ಬೇಕು ಎಲ್ಲನೂ ಕೂಡ ಹೊಡೆಯೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾನೆ. ಇನ್ನು ಜೀವನ್ ಕೂಡ ಆಫೀಸಿಂದ ಬಂದಮೇಲೆ ಅವನು ಬಂದವರೇ ಇಟ್ಕೊಂಡ್ಬಿಟ್ಟಿದ್ದ ಪಟಾಕಿ ಅಂತ. ಸೊ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಏನೆಲ್ಲ ಪಟಾಕಿ ಬೇಕೋ ಎಲ್ಲನೂ ಕೂಡ ತೆಗೆದಿಟ್ಕೊತಾ ಇದ್ರು. ಇನ್ನು ನಾನು ಅವತ್ತಿನ ದಿನನೂ ಅಮ್ಮನ ಮನೆಗೆ ಹೋಗೋದಕ್ಕಾಗಲಿಲ್ಲ. ಆಲ್ಮೋಸ್ಟ್ 2 ದಿನನೇ ಆಗೋಯ್ತು ನಾನು ಅಮ್ಮನ ಮನೆಗೆ ಹೋಗಿ ಆಗಲಿಲ್ಲ. ಮತ್ತೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬ್ಯುಸಿನೇ ಇದ್ದೆ. ಸೊ ಹಾಗಾಗಿ ಬೆಳಗ್ಗೆಯಿಂದನೂ ಕೂಡ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ.
ಇವಾಗ ಸಂಜೆ ಪೂಜೆ ಮಾಡಿಬಿಟ್ಟು ಹೋಗಿ ಕೂತ್ಕೊಂಡಿದ್ದೀನಿ. ಮತ್ತು ಒಂದಷ್ಟು ಹೊಸ ಸ್ಯಾರಿ ಕಲೆಕ್ಷನ್ಸ್ನೆಲ್ಲನೂ ಕೂಡ ತೊಗೊಂಡು ಬಂದಿದ್ದೀನಿ. ಎಲ್ಲನೂ ಕೂಡ ವಿಡಿಯೋ ಮಾಡಬೇಕು ಸಂಜೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಹೆವಿ ಪಟಾಕಿ ಸೌಂಡ್ಗಳಿತ್ತು, ಹಾಗಾಗಿ ನೈಟ್ ಮಾಡೋಣ ಬೇಕಾ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನು ನಮ್ಮನೆ ಮುಂದೆ ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ. ನನ್ನ ಮಗನೂ ಕೂಡ ಇವಾಗ ಹೋಗಿದ್ದಾನೆ ಪಟಾಕಿ ಹೊಡಿಯೋದಕ್ಕೆ ಅಂತ. ಮತ್ತು ನಿನ್ನೆ ನಾನು ಇಲ್ಲಿ ಸ್ಟೆಪ್ಸ್ ಹತ್ರ ಎಲ್ಲ ದೀಪಗಳನ್ನ ಇಟ್ಟಿರೋಕ್ಕಾಗಲಿಲ್ಲ. ಇದು ಕೂಡ ಅಷ್ಟೇ, ಎಲ್ಲ ಒಂದು ಸ್ವಲ್ಪ ಕಡಿಮೆನೇ ಇತ್ತಲ್ವ ಅಂತ ಅಂದ್ಬಿಟ್ಟು ಹಾಗೆ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೆ. ಇವಾಗ ಏನಿತ್ತು ದೀಪಗಳನ್ನೆಲ್ಲ ಹಚ್ಚಿ ಇಟ್ಟಿದ್ದೀನಿ. ಈ ಥರ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಕೂಡ. ಸೊ ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ದೀಪಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಕೂಡ ನೋಡ್ಬೋದು ಇಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಸೊ ಸಿಂಪಲ್ಲಾಗಿ ಈ ರೀತಿಯಾಗಿ ಮನೇನ ಡೆಕೋರೇಷನ್ ಮಾಡಿದ್ದೀನಿ. ನೋಡೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಈ ಥರ ಎಲ್ಲ ದೀಪಗಳು ಹಚ್ಚಿದಾಗ ನೋಡೋದಕ್ಕೆ ಒಂಥರ ಖುಷಿ ಅನಿಸ್ತದೆ. ಮತ್ತು ನಿನ್ನೆನೂ ಯಾವ ರೀತಿ ಲೈಟ್ ಹಾಕಿದ್ವು ಸೇಮ್ ಅದೇ ಲೈಟ್ನೇ ಹಾಕಿದ್ದೀವಿ, ಟಿ ವಿದೇ ಲೈಟ್ ಹಾಕಿದ್ದೀವಿ. ಸೊ ಅದೊಂಥರ ಮನೆಗೆ ಇನ್ನೂ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಇನ್ನು ಹೆವಿ ಕಾಲು ನೋವ್ತಾಯಿತ್ತು ನನಗೆ, ಹಾಗಾಗಿ ಬಿಡು ಸಂಜೆ ಒಂದೇ ಸಲ ಪೂಜೆ ಮಾಡ್ತೀನಲ್ಲ ಆವಾಗ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಆರಾಮಾಗಿ ಸಂಜೆ ದೀಪ ಹಚ್ಚೋಣ ಅಂದ್ಕೊಂಡು ಸುಮ್ಮನೆ ಹೋಗ್ಬಿಟ್ಟೆ. ಇನ್ನು ಅಡುಗೆ ಕೂಡ ಮಾಡಿಲ್ಲ. ಇವಾಗ ಅಡುಗೆ ಕೆಲಸನೂ ಕೂಡ ಹಾಗೆ ಬಾಕಿ ಇದೆ, ಅದನ್ನು ಕೂಡ ಮಾಡ್ಕೋಬೇಕು. ಇನ್ನೊಂದು ಬೇಜಾರೇನು ಅಂತಂದರೆ ನಾನು ದೀಪಾವಳಿ ಅಷ್ಟೊತ್ತಿಗೆ ಇಲ್ಲಿ 2 ಏನು ಲೈಟ್ಸ್ ಹಾಕ್ಸ್ಬೇಕು, ಅದನ್ನು ಹಾಕ್ಸೋಣ ಅಂತ ಅಂದ್ಕೊಂಡೆ, ಅದಾಗಲಿಲ್ಲ. ನಮ್ಗೆ ಗೊತ್ತಿರೋ ಎಲೆಕ್ಟ್ರಿಷಿಯನ್ ಅವ್ರಿಗೆ ಹೇಳೋಣ ಅಂತಂದರೆ ಇವಾಗ ಅವರು ಕೂಡ ಬ್ಯುಸಿ ಇರ್ತಾರೆ. ಬೇರೆ ಕಡೆ ಬಿಲ್ಡಿಂಗ್ ಏನಾದ್ರು ಒಪ್ಕೊಂಡ್ಬಿಟ್ಟಿದ್ರೆ ಅವ್ರು ಬರಲ್ಲ. ಸುಮ್ಮನೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಜೀವನ್ ಕೂಡ ಹೇಳಿದ್ರು ಅರ್ಜೆಂಟ್ ಮಾಡೋದು ಬೇಡ, ಆರಾಮಾಗಿ ಹೋಗಿ ಚಿಕ್ಕಪೇಟೆಲ್ಲಿ ತೊಗೊಂಬರೋಣ, ಆಮೇಲೆ ಅವ್ರಿಗೆ ಕಾಲ್ ಮಾಡಿ ಕರೆದ್ರೆ ಆಯಿತು ಅಂತ. ಸೊ ಹಾಗಾಗಿ ಇದೊಂದು ಬೇಜಾರು ಅಂತ ಹೇಳ್ಬೋದು ನನಗೆ. ಇನ್ನು ಅದನ್ನು ತಂದುಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಆಲ್ ಓವರ್ ಲುಕ್ ಮನೆದು. ಸದ್ಯಕ್ಕೆ ಈ ರೀತಿಯಾಗಿ ಕಾಣಿಸ್ತಿದೆ. ಇಲ್ಲಂತೂ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಮನೆ, ಅದನ್ನು ನೋಡೋದಕ್ಕೆ ಒಂಥರ ಚೆಂದ ಅಂತ ಹೇಳ್ಬೋದು. ಅಪ್ಪು ಇವಾಗ ಸುಸುರು ಬತ್ತಿ ಎಲ್ಲ ಹೊಡೆದುಬಿಟ್ಟು ಹೊರಗಡೆ ಹೋಗಿದ್ದಾನೆ. ಇವತ್ತು ಯಾವ ರೀತಿ ಬಾಗಿಲಿಗೆ ರಂಗೋಲಿ ಹಾಕಿದ್ದೀನಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ನಾವು ತುಂಬ ಸಿಂಪಲ್ಲಾಗೇ ಈ ವರ್ಷ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ವೆಡ್ನೆಸ್ಡೇ ನಾನೇನು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ತುಂಬ ನನಗೆ ಕಾಲು ಸ್ವೆಲ್ಲಿಂಗ್ ಬಂದ್ಬಿಟ್ಟಿತ್ತು, ಮತ್ತು ಜೊತೆಗೆ ನಡೆಯೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಇವಾಗ ದಿನ ತುಂಬ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ ನನಗೆ. ನಾನೇ ಮೋಟಿವೇಶನ್ ಕೊಟ್ಕೊಂಡು ಎದ್ದು ಕೆಲಸ ಎಲ್ಲ ಮಾಡ್ತಿರ್ತೀನಿ, ಬಟ್ ಆದ್ರೂ ತುಂಬ ಟಯರ್ಡ್ ಫೀಲ್ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.